ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಏನಮ್ಮ, ನಾನ್ ನಿನ್ಗೆ ರೆಗ್ಯುಲರ್ ಚೆಕಪ್ ಬಾ ಅಂತ ಹೇಳಿದ್ದೆ. ಇಷ್ಟು ದಿನ ಆದ್ಮೇಲೆ ಬರ್ತಿದ್ಯಲ್ಲ, ಯಾಕೆ ಕೇರ್ಲೆಸ್ ಮಾಡ್ತಿದ್ಯಾ? ನೀನೀಗ ಒಬ್ಳೇ ಅಲ್ಲ ಅನ್ನೋದು ನೆನ್ಪಿರ್ಲಿ. ನಿನ್ ಕೇರ್ಲೆಸ್ನೆಸ್ ಇಂದ ಮಗುಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡ್ತೀಯಾ? ಸಾರಿ ಮೇಡಮ್, ಅಮ್ಮ ತೀರ್ಕೊಂಡ್ರಲ್ಲ, ಹಾಗಾಗಿ ಬರಕ್ಕಾಗ್ಲಿಲ್ಲ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಿಮ್ ತಾಯಿ ತೀರೋಗಿದ್ ವಿಷಯ ಕೇಳಿ ನನ್ಗೂ ತುಂಬಾ ಬೇಜಾರಾಯ್ತು. ಹಾಗಂತ ಒಬ್ರು ಹೋದ್ರು ಅಂದ ತಕ್ಷಣ ಎಲ್ರೂ ಅವ್ರ ಹಿಂದೆ ಹೋಗಕ್ಕಾಗಲ್ಲ ಅಲ್ವಾ? ಇರೋರು ಇರುವಷ್ಟು ದಿನ ಬದುಕ್ಲೇಬೇಕಲ್ವಾ? ನಿಮ್ಮ ಆರೋಗ್ಯನ ನೀವೇ ಕಾಪಾಡ್ಕೋಬೇಕಲ್ವಾ? ಇನ್ಮೇಲೆ ನನ್ ಬಗ್ಗೆ ಗಮನ ಕೊಡ್ತೀನಿ ಮೇಡಮ್. ದಟ್ಸ್ ಗುಡ್. ನೀವಿವತ್ ಮಾಡೋ ಒಂದ್ ಸಣ್ಣ ತಪ್ಪಿಂದ ನಿಮ್ ಮಗು ಇಡೀ ಜೀವನ ಸಫರ್ ಮಾಡ್ಬೇಕಾಗತ್ತೆ. ಟೈಮಿಗ್ ಸರಿಯಾಗಿ ಊಟ ಮಾಡು. ನ್ಯೂಟ್ರಿಷನ್ ಹೆಚ್ಚಾಗಿರೋ ಹಣ್ಣು ತರಕಾರಿನ ಚೆನ್ನಾಗಿ ತಿನ್ಬೇಕು. ಹಾಗೆ ಇನ್ಮೇಲೆ ರೆಗ್ಯುಲರ್ ಚೆಕಪ್ ಬರ್ಬೇಕು. ಡಾಕ್ಟರ್, ಅದು ಒಂದ್ ಕೆಲ್ಸದ ಮೇಲೆ ಬೇರೆ ಊರಿಗೆ ಹೋಗ್ಬೇಕು. ನಿನ್ ಮಗು ಆರೋಗ್ಯಕ್ಕಿಂತ ನಿನ್ ಕೆಲ್ಸನೇ ಮುಖ್ಯ ಆದ್ರೆ ನಿನ್ನಿಷ್ಟ. ಅದು ಡಾಕ್ಟರ್, ಅದು ಮನೆಗೋಸ್ಕರ. ನೋಡಮ್ಮ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಿನ್ನೋರ್ ನಿನ್ ಜೊತೆ ಇರ್ಬೇಕಾದ್ರೇನೆ ನೀನ್ ನಿನ್ ಮಗು ಬಗ್ಗೆ ಬೇಜವಾಬ್ದಾರಿಯಿಂದ ಇದ್ಯಾ. ಇನ್ನೆಲ್ಲೋ ನೀನೊಬ್ಳೇ ಇದ್ರೆ ಏನ್ ಕತೆ? ಅಟ್ಲೀಸ್ಟ್ ಒಂದ್ 10-15 ಡೇಸ್ ಎಲ್ಲೂ ಹೋಗ್ಬೇಡ. ಅಲ್ಲಿವರೆಗೂ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಬರ್ಕೊಡ್ತೀನಿ, ಕರೆಕ್ಟಾಗಿ ತಗೋ. ನಿನ್ನ ಆರೋಗ್ಯ ಸುಧಾರಿಸಿದ್ಮೇಲೆ ನೋಡೋಣ. ಮೆಡಿಸಿನ್ ತಗೊಂಡ್ಮೇಲೆ ತಗೊಂಡ್ಬಂದು ತೋರ್ಸು. ಸರಿ ಮೇಡಮ್. ನಿಮ್ಗೆ ನೆನಪಿದ್ಯಾ ಮಾಯಾ, ನಾವು ಮದುವೆಗೆ ಮುಂಚೆನೆ ನಮ್ಗೆ ಹುಟ್ಟೋ ಮಕ್ಳಿಗೆ ಹೆಸರಿಡೋ ವಿಷಯ ಕೇಳಿದ್ದೆ. ಆಗ ನೀನು ಬೈದ್ ಕಳಿಸಿದ್ದೆ. ನನ್ಗೀಗ್ಲೂ ಅದೆಲ್ಲ ಕಣ್ಣಿಗೆ ಕಟ್ಟದ ಹಾಗಿದೆ. ನಮ್ಮ ಮಗುಗೆ ಒಂದೊಳ್ಳೆ ಹೆಸರು ಹುಡುಕ್ತೀನಿ. ಆದ್ರೆ ಗಂಡು ಮಗು ಹೆಸರು ನೋಡ್ಲಾ ಇಲ್ಲ ಹೆಣ್ಮಗು ಹೆಸರು ನೋಡ್ಲಾ? ಖಂಡಿತ ನನಗೆ ಮಾಯನ್ ಥರ ಇರೋ ಮುದ್ದಾದ ಹೆಣ್ಣು ಮಗುನೇ ಹುಟ್ಟುತ್ತೆ. ಒಂದ್ ವೇಳೆ ಗಂಡ್ಮಗು ಆದ್ರೆ ಮಾಯನ್ ತರ ರಗಡ್ಡಾಗಿರ್ಬೇಕು. ಒಂದ್ ವೇಳೆ ಹೆಣ್ಮಗು ಆದ್ರೆ ನಿಖಿಲ್ ತರ ಪ್ರೀತಿ ಹಂಚೋ ಮಗು ಆಗಿರ್ಬೇಕು. ಓ ಹೌದಲ್ವಾ? ಹೀಗೂ ಆಗ್ಬೋದಲ್ವಾ? ಸರಿ, ಹಾಗಾದ್ರೆ 2 ಹೆಸರು ಹುಡುಕಿದ್ರೆ ಆಯ್ತು. ಗಂಡು ಮಗು ಆದ್ರೆ ಧನ್ವೀರ್, ಹೆಣ್ಣು ಮಗು ಆದ್ರೆ ಧನ್ಯ. ವಾವ್, ಧನ್ವೀರ್ ಧನ್ಯ ಸೂಪರ್ ಆಗಿರುತ್ತೆ. ಏನ್ ಡಾಕ್ಟರ್, ತುಂಬಾ ಖುಷಿಯಾಗಿದ್ದೀರಾ? ಏನೋ ಧನ್ಯ ಅಂದಂಗಿತ್ತು. ಯಾರದು? ನಮ್ ಹಾಸ್ಪಿಟಲ್ ಹೊಸ ಸ್ಟಾಫಾ? ನೋ, ಮಗುಗ್ ಹೆಸರು ಹುಡುಕ್ತಾ ಇದೆ. ಗಂಡಾದ್ರೆ ಧನ್ವೀರ್, ಹೆಣ್ಣಾದ್ರೆ ಧನ್ಯ ಅನ್ಕೊಂಡಿದ್ದೀನಿ. ಹೇಗಿದೆ? ನೀವು ಹುಡುಕ್ತಾ ಇದ್ದೀರಾ ಅಂದ್ಮೇಲೆ ಚೆನ್ನಾಗೇ ಇರುತ್ತೆ. ಧನ್ವೀರ್ ಅಂದ್ರೆ ಯಾವಾಗ್ಲೂ ಪವರ್, ಮನಿ ಎರಡು ಒಟ್ಟಿಗೆ ಇರುತ್ತೆ. ಧನ್ಯ ಕೂಡ ತುಂಬಾ ಕ್ಯೂಟ್ ಆಗಿದೆ. ಇಷ್ಟೆಲ್ಲ ತಲೆ ಕೆಡ್ಸ್ಕೊಂಡು ಹುಡುಕ್ತಿದ್ದೀರಾ ಅಂದ್ರೆ ಯಾರ್ ಮಗು ನಿಖಿಲ್? ಇನ್ಯಾರ್ದು? ನನ್ ಮಗುನೇ. ಕಂಗ್ರಾಚುಲೇಷನ್ ನಿಖಿಲ್. ಮದ್ವೆ ಆಗಿ ಇಷ್ಟ ಬೇಗ ಗೌತಮಿ ಕನ್ಸೀವ್ ಆಗ್ಬಿಟ್ರಾ? ಅದು ಓ ಓಕೆ, ಅರ್ಥ ಆಯ್ತು ಬಿಡಿ.
ಕೂಸ್ ಹುಟ್ಟೋಕ್ ಮುಂಚೆ ಹುಲಾವಿ ಹೊಲ್ಸೋದ್ರಂತೆ. ಈಗ ಮಗು ಹುಟ್ಟೋಕ್ ಮುಂಚೆ ಹೆಸರಿಡೋದನ್ನು ನೋಡ್ತಾ ಇದ್ದೀನಿ. ಡೋಂಟ್ ವರಿ ನಿಖಿಲ್, ನಿಮ್ಗೆ ಆದಷ್ಟು ಬೇಗ ಅವಳಿ ಜವಳಿ ಮಕ್ಕಳಾಗ್ಬಿಡ್ಲಿ. ಆಗ 2 ಹೆಸರನ್ನ ಇಟ್ಟು ಗ್ರ್ಯಾಂಡ್ ಆಗಿ ನಾಮಕರಣ ಮಾಡಿ. ಓಕೆ, ನಾನ್ ರೌಂಡ್ಸ್ ಹೋಗ್ಬೇಕು, ಬರ್ತೀನಿ. ಶೋರ್. ನನ್ನ ಮಗುಗೆ ಹೆಸರು ಹುಡುಕ್ತಾ ಇದ್ದೀನಿ ಅಂತಾನೂ ಹೇಳೋಕ್ ಆಗ್ತಿಲ್ವಲ್ಲ ನನ್ನ ಕೈಯಿಂದ. ನಿಖಿಲ್ ಗೌತಮಿ ಬಗ್ಗೆ ತಲೆನೇ ಕೆಡ್ಸ್ಕೊಳ್ತಾ ಇಲ್ಲ ರೀ. ನಿಖಿಲ್ ಏನಾರು ಗೌತಮಿಗೆ ಮೋಸ ಮಾಡಿದ್ರೆ ನಾನಂತೂ ಜೀವಂತವಾಗಿ ಬದುಕಿರಲ್ಲ ನೋಡಿ. ನನ್ ಮಾನ ಮರ್ಯಾದೆ ಹೋಗೋಕ್ಕಿಂತ ಮುಂಚೆ ನನ್ ಪ್ರಾಣ ಹೋದ್ರೆ ಸಾಕು. ಯಾಕೆ ದೊಡ್ಡ ದೊಡ್ಡ ಮಾತೆಲ್ಲ ಮಾತಾಡ್ತಿದ್ಯಾ ನೀನು? ಅದೇನ್ ವಿಷಯ ಅಂತ ಡೈರೆಕ್ಟ್ ಆಗಿ ಬಾ. ರೀ, ನಾನು ಅವನಿಗೆ ಎಷ್ಟೇ ಹೇಳಿದ್ರು ಅವ್ನ್ ನನ್ ಮಾತೇ ಕೇಳ್ತಾ ಇಲ್ಲ. ನೀವಾದ್ರೂ ಸ್ವಲ್ಪ ಅವನಿಗೆ ಬುದ್ಧಿ ಹೇಳ್ಬಾರ್ದಾ? ಆಗ್ಲಾದ್ರೂ ಅವ್ನ್ ನಮ್ ದಾರಿಗೆ ಬರ್ತಾನೆ. ದೊಡ್ಡೋರು ನೀವ್ ಹೇಳಿದ್ನೇ ಕೇಳಿಲ್ಲ ಅಂದ್ಮೇಲೆ ಇನ್ನು ನಾನು ಹೇಳಿದ್ರೆ ಕೇಳ್ತಾನ? ಅದೆಲ್ಲ ಬಿಡು. ನನ್ನ ಕೇಳ್ದೇನೆ ನೀನ್ ಮದುವೆ ಮಾಡ್ದೆ, ಈಗ ನನ್ನನ್ನು ಕೇಳ್ತಾ ಇದೀಯಾ? ಮದುವೆ ಮಾಡ್ಬೇಕಾದ್ರೆ ನನ್ನ ಅಗತ್ಯ ಇರ್ಲಿಲ್ಲ, ಈಗ ನಾನು ನಿನ್ ಕಣ್ಣಿಗೆ ಬಿದ್ದಿದ್ದೀನಾ? ರೀ, ನೀವ್ ಹಳೇದೆಲ್ಲ ಮನ್ಸಲ್ಲಿ ಇಟ್ಕೊಂಡು ನನ್ ಮೇಲೆ ರಿವೆಂಜ್ ತೀರ್ಸ್ಕೊಳ್ಬೇಡಿ. ಅಗ್ನಿ ಸಾಕ್ಷಿಯಾಗಿ ನಿಖಿಲು ಗೌತಮಿನ ಮದ್ವೆ ಆಗಿದ್ದಾನೆ. ಮದ್ವೆ ಆಗಿ ಹೆಂಡತಿ ಮನೇಲಿದ್ರು ಅವ್ನ್ ಬೇರೆ ಹೆಣ್ಣಿನ ಹಿಂದೆ ಹೋದ್ರೆ ಕಟ್ಕೊಂಡಿರೋ ಹೆಂಡತಿಗೆ ಮನ್ಸಿಗೆ ನೋವಾಗಲ್ವಾ? ಅದು ಅಲ್ದೆ ಗೌತಮಿ ನನ್ನ ಅಣ್ಣನ ಮಗಳು. ಅವಳ ಮನ್ಸಿಗೆ ನೋವಾದ್ರೆ ಖಂಡಿತವಾಗ್ಲೂ ನಮ್ಗೆ ಯಾರಿಗೂ ಒಳ್ಳೇದಾಗಲ್ಲ. ನಿನ್ ಯೋಚನೆ ಏನೋ ಚೆನ್ನಾಗಿದೆ. ಅವಳಿಗೆ ಮದುವೆ ಮಾಡಕ್ ಮುಂಚೆನೆ ಇದನ್ನ ಯೋಚನೆ ಮಾಡಬೇಕಾಗಿತ್ತು. ನಿನ್ನ ನಿರ್ಧಾರದಿಂದ ನೋಡು, ಈಗ 3 ಜನ ಸಫರ್ ಮಾಡ್ತಾ ಇದ್ದಾರೆ. ಪಾಪ ಮಾಯಾ ಈಗ ಪ್ರೀತಿನೂ ದೂರ ಮಾಡ್ಕೊಂಡು, ಮಗುನೂ ಹೊಟ್ಟೆಲಿಟ್ಕೊಂಡು, ತನ್ನ ತಾಯಿನೂ ಕಳ್ಕೊಂಡು ಒಬ್ಬಂಟಿಯಾಗಿದ್ದಾಳೆ. ಅದರಿಂದ ನಿಖಿಲ್ಗೆ ಅವಳ ಮೇಲೆ ಸ್ವಲ್ಪ ಕಾಳಜಿ ಇರುತ್ತೆ. ಏನ್ ಮಾಡಕ್ಕಾಗುತ್ತೆ? ತಂದೆ ಆದವನಿಗೆ ತನ್ನ ಮಗು ಮೇಲೆ ಪ್ರೀತಿ ಕಾಳಜಿ ಇದ್ದೇ ಇರುತ್ತಲ್ವಾ? ಹಾಗಂತ ಅವಳಿಗೆ ಯಾರು ಗತಿಲ್ಲ ಅಂತ ನಮ್ಮನೆ ಕರ್ಕೊಂಡ್ ಬಂದ್ ಇಟ್ಕೊಳಕ್ಕಾಗುತ್ತಾ? ರಾಜಿ, ನೀನು ಯೋಚನೆಗೂ ಮೀರಿ ಒಂದು ವಿಷಯ ಹೇಳ. ಮಾಯಾ ಏನಾದ್ರೂ ಈ ಮನೆಗೆ ಕಾಲಿಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ರೆ ಈ ಮಗು ವಿಷಯನ ಮುಂದೆ ಇಟ್ಕೊಂಡು ರಾಜಾರೋಷವಾಗಿ ಬರ್ತಿದ್ಲು. ಇಷ್ಟೆಲ್ಲ ಕಷ್ಟ ಪಡ್ಬೇಕಾಗಿರ್ಲಿಲ್ಲ ಕಣೆ ಅವಳು. ನೀನು ಹೇಳ್ದೆಲ್ಲ ಮನೇಲಿ ಇಟ್ಕೊಳಕ್ಕಾಗತ್ತಾ ಅಂತ. ನಿನ್ ಕೈಲಿ ಆಗ್ಲಿಲ್ಲ ಅಂದ್ರೆ ಕೊನೆ ಪಕ್ಷ ಆ ಮಗುನ ಹಾರೈಕೆ ಆದ್ರೂ ಮಾಡೆ. ಪಾಪ ಈಗ ಅವಳಿಗೆ ಹಾರೈಕೆ ಮಾಡೋರು ಯಾರೂ ಇಲ್ಲ. ಅವಳು ಹೊಟ್ಟೆಲ್ ಬೆಳೀತಾ ಇರೋದು ನಮ್ಮನೆ ಕುಡಿ ಅಲ್ವಾ? ಹೋಗಿ ಆರೈಕೆ ಮಾಡು. ನೋಡಿ, ಸುಮ್ನೆ ಏನೇನೋ ಹೇಳಿ ನನ್ ತಲೆ ಕೆಡ್ಸ್ಬೇಡಿ. ಅವಳ ಹೊಟ್ಟೆಲ್ ಬೆಳಿತಾ ಇರೋದು ನಮ್ಮನೆ ಕುಡಿ ಅಂತ ನಾನು ಒಪ್ಕೊಳ್ಳೋದಕ್ಕಾಗಲ್ಲ. ಅವಳು ಏನೇ ನಾಟಕ ಮಾಡಿದ್ರು ಅವಳಿಗೆ ಮಾತ್ರ ಈ ಮನೇಲಿ ಎಂಟ್ರಿ ಇಲ್ಲ. ಅವಳಿಗೂ ನಮಗೂ ಯಾವ ಸಂಬಂಧನೂ ಇಲ್ಲ. ನಮ್ಮ ಮನೆ ಸೊಸೆ ಏನಿದ್ರು ಗೌತಮಿ ಮಾತ್ರ. ಅವಳು ನಮ್ಮ ಮಾನ ಮರ್ಯಾದೆ ಕಾಪಾಡಿದಾಳೆ. ಅವಳ ಪರವಾಗಿ ನಿಲ್ಲೋದು ನಮ್ ಧರ್ಮ ರೀ. ಯಾರಿಲ್ಲ ಅಂದ್ರು ಗೌತಮಿನೂ ಈ ಮನೆ ಸೊಸೆನೆ. ನಾನು ಅದನ್ನ ಒಪ್ಕೊಳ್ತೀನಿ. ಆದ್ರೆ ನಾನು ಯಾರ ಪರವಾಗೂ ಮಾತಾಡೋದಿಲ್ಲ. ಒಂದಲ್ಲ ಒಂದಿನ ನಿನ್ನ ಅಜ್ಜಿ ಅಂತ ಆ ಮಗು ಕೂಕೊಂಬರುತ್ತೆ. ಆಗ ಆ ಪ್ರೀತಿನ ಅದು ಹೇಗ್ ಬಚ್ಚಿಟ್ಕೋತಿ ಅಂತ ನಾನು ನೋಡ್ತೀನಿ. ಯಾವ ಪ್ರೀತಿನೂ ಇಲ್ಲ, ಮಣ್ಣೂ ಇಲ್ಲ. ಅವಳೇ ಸಂಬಂಧ ಇಲ್ಲ ಅಂದ್ಮೇಲೆ ಆ ಮಗುಗೂ ನಮಗೂ ಏನ್ ಸಂಬಂಧ? ನೋಡಿ, ನೀವೇನೇ ಅಂದ್ರೂ ಈ ವಿಷಯದಲ್ಲಿ ನಾನ್ ಕನ್ವಿನ್ಸ್ ಆಗೋದಿಲ್ಲ. ಹಾಗೆ ಗೌತಮಿಗೆ ಮೋಸ ಆಗೋದಕ್ ನಾನ್ ಬಿಡೋದು ಇಲ್ಲ. ಹೋಗೆ ಮಗು ಬಂದ್ಮೇಲೆ ಆಟೋಮೆಟಿಕ್ ಆಗಿ ಚೇಂಜ್ ಆಗ್ತೀಯ. ಅರೆ ಮಾಯಾ, ನೀನೇನಿಲ್ಲಿ? ಹೇಳಿದ್ರೆ ನಾನೇ ನಿನ್ನ ಪಿಕ್ ಮಾಡ್ಕೊಂಡು ಇಲ್ಲಿ ಕರ್ಕೊಂಡ್ ಬರ್ತಿದ್ದೆ ತಾನೆ? ಬೇಡ ನಿಖಿಲ್, ಸುಮ್ನೆ ನಿನಗೆ ಯಾಕೆ ತೊಂದ್ರೆ? ಏನ್ ಮಾಯಾ, ಇದ್ರಲ್ಲಿ ತೊಂದ್ರೆ ಏನಿದೆ? ಅದ್ ಸರಿ, ಏನ್ ಬಂದಿದ್ದು? ಎನಿ ಪ್ರಾಬ್ಲಮ್? ಹಾಗೇನಿಲ್ಲ,
ಜಸ್ಟ್ ಒಂದು ನಾರ್ಮಲ್ ಚೆಕಪ್ಗೆ ಬಂದಿದ್ದೆ ಅಷ್ಟೇ. ಹೌದಾ? ಏನಂದ್ರು ಡಾಕ್ಟರ್? ಚೆನ್ನಾಗ್ ಬೈದ್ರು. ಹೆಲ್ತ್ ಸರಿಯಾಗಿ ನೋಡ್ಕೊಳಕ್ಕಾಗಲ್ವಾ, ಮಗು ಮೇಲೆ ನಿನಗ್ ಪ್ರೀತಿನೇ ಇಲ್ವಾ ಅಂತ ಬೈದ್ರು. ಸ್ವಲ್ಪ ದಿನದವರೆಗೂ ಟ್ಯಾಬ್ಲೆಟ್ಸ್ ತಗೊಳಕ್ ಹೇಳಿದ್ದಾರೆ. ಹೌದು, ಮತ್ತೆ ನಾನು ಹೇಳಿದ್ರೆ ಕೇಳಲ್ವಲ್ಲ. ಈಗ ಗೊತ್ತಾಯ್ತಾ ನಾನು ಯಾಕೆ ಹೇಳ್ತಿದ್ದೆ ಅಂತ? ಊಟ ಬಿಟ್ಟು ನೀನ್ ಎಷ್ಟು ವೀಕ್ ಆಗಿದ್ಯಾ ಅಂತ ಗೊತ್ತಾ ಮಾಯ ನಿನ್ಗೆ? ಇನ್ಮೇಲೆ ನಾನೇ ನಿನ್ಗೆ ದಿನ ಫಾಲೋ ಮಾಡ್ತೀನಿ. ನೀನೇನಾದ್ರೂ ಊಟದ ವಿಷಯದಲ್ಲಿ ನಿಗ್ಲೆಕ್ಟ್ ಮಾಡಿದ್ಯೋ ನಿಮ್ ಡಾಕ್ಟರ್ ಹತ್ರನೇ ಹೇಳಿ ಬಯಸ್ತೀನಿ. ಅಯ್ಯೋ, ಅಂತ ಕೆಲಸ ಮಾಡೋದಕ್ಕೆ ಹೋಗ್ಬೇಡ ನಿಖಿಲ್. ನಾನು ಹಾಗೆ ಮಾಡಬಾರ್ದು ಅಂತ ಆದ್ರೆ ಮೊಟ್ಟೆ, ಸೊಪ್ಪು, ವೆಜಿಟೇಬಲ್ಸು, ವಿಟಮಿನ್ಸ್ ಇರೋ ಫ್ರೂಟ್ಸು ಎಲ್ಲ ತಿನ್ಬೇಕು. ಇನ್ನೂ ನಿನಗೆ ನನ್ ಮೇಲೆ ಎಷ್ಟೊಂದು ಪ್ರೀತಿ ಇದೆಯಲ್ವಾ ನಿಖಿಲ್? ಇಷ್ಟು ಪ್ರೀತಿ ಮಾಡೋ ನಿನಗೆ ನಾನ್ ಮೋಸ ಮಾಡ್ಬಿಟ್ಟೆ ನಿಖಿಲ್. ಇಲ್ಲಿ ಕೊಡು. ನನಗೆ ನಿನ್ ಪರಿಸ್ಥಿತಿ ಅರ್ಥ ಆಗತ್ತೆ ಗೌತಮಿ. ನಿನ್ ಜಾಗದಲ್ಲಿ ಬೇರೆ ಯಾರೇ ಹುಡುಗಿ ಇದ್ದಿದ್ರು ಇಷ್ಟು ಹೊತ್ತಿಗೆ ನಿಖಿಲ್ನ ಬಿಟ್ಟು ಹೋಗಿ ಡಿವೋರ್ಸ್ ತಗೊಳ್ತಿದ್ರು. ಆದ್ರೆ ನೀನ್ ಹಾಗ್ ಮಾಡಿಲ್ಲ. ಅವನ್ ನಿನ್ಗೆ ಇಷ್ಟು ದೊಡ್ಡ ಮೋಸ ಮಾಡಿದ್ರು ನೀನ್ ಈಗ್ಲೂ ಅವನ್ನ ಪ್ರೀತಿಸ್ತಾ ಇದ್ಯಾ. ಅವನೇ ಬೇಕು ಅಂತ ಇದ್ಯಾ. ನಿನ್ ದೊಡ್ಡ ಮನ್ಸು ಗೌತಮಿ. ಯಾರ್ ಸಹಿಸ್ಕೊಳ್ದೇ ಇದ್ರು ನೀನ್ ಸಹಿಸ್ಕೊಂಡು ನಿನ್ಗೆಷ್ಟೇ ತೊಂದ್ರೆ ಆದ್ರೂ ನಮ್ ಮನೆ ಗೌರವ ಕಾಪಾಡ್ತಾ ಇದ್ಯಾ. ನಾನ್ ನಿನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ನಿನ್ನಂತ ಸೊಸೆ ಸಿಗೋದಕ್ಕೆ ನಾನ್ ಪುಣ್ಯ ಮಾಡಿದ್ದೀನಿ. ಅಲ್ಲ, ನಾನೇನ್ ಪಾಪ ಮಾಡಿದ್ದೆ ಅತ್ತೆ ಇಂಥ ಗಂಡ ಸಿಗೋಕೆ? ನನಗೆ ಯಾಕೆಲ್ಲ ಹೀಗ್ ಮೋಸ ಮಾಡ್ತಾರೆ? ಆ ಮಾಯಂಗೆ ನಾನೇನ್ ಅನ್ಯಾಯ ಮಾಡಿದ್ದೆ ಅತ್ತೆ? ನಾನ್ ಪ್ರೀತಿಸಿರೋ ನಿಕ್ಕಿಗೆ ಅನ್ಯಾಯ ಆಗ್ಬಾರ್ದು ಅಂತ ಎಲ್ಲ ಗೊತ್ತಿದ್ರು ನಾನೇ ಅವನ ಮದ್ವೆ ಆದೆ. ಕಡೆಗೆ ನನಗೆ ಎಂತ ಮೋಸ ಮಾಡ್ಬಿಟ್ಟ ನಿಮ್ ಮಗ. ಅವನ್ ನನ್ ಮಗನೇ ಆದ್ರು ಅವನ್ ಮಾಡಿರೋ ಕೆಲ್ಸಕ್ಕೆ ಕ್ಷಮೆನೇ ಇಲ್ಲ ಗೌತಮಿ. ಆದ್ರೆ ನಿನಗೆ ಅವನ್ನ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಅದಕ್ಕಿರೋದು ಒಂದೇ ದಾರಿ. ಅವನ್ ಮಾಡಿರೋ ತಪ್ಪನ್ನ ಕ್ಷಮಿಸಿ ಅವನು ನಿನ್ ಜೊತೆ ಖುಷಿಯಾಗಿರೋ ಹಾಗೆ ಮಾಡ್ಕೊಳ್ಬೇಕು ಅಷ್ಟೇ. ಇದೆಲ್ಲ ನೆನ್ಸ್ಕೊಳ್ತಾ ಇದ್ರೆ ನನಗ್ ಮೈಯೆಲ್ಲ ಉರಿತಾ ಇದೆ ಅತ್ತೆ. ಕೆಟ್ಟ ಇರಿಟೇಷನ್ ಆಗ್ತಾ ಇದೆ. ಗೌತಮಿ, ನೀನ್ ಹೀಗ್ ಇರಿಟೇಟ್ ಮಾಡ್ಕೊಂಡ್ರೆ ನಿಖಿಲ್ ಪೂರ್ತಿಯಾಗಿ ನಮ್ ಕೈ ತಪ್ಪು ಹೋಗ್ತಾನೆ. ಇಲ್ಲಿ ನೋಡು, ಎಲ್ಲ ಲೋ ಇದೆ. ಯಾವುದು ಕರೆಕ್ಟಾಗಿ ರೀಡಿಂಗೇ ಬಂದಿಲ್ಲ. ಒಬ್ಬ ಡಾಕ್ಟರ್ ಆಗಿ ನಾನೇ ನನ್ನ ಮಗುನ ಈ ಕಂಡೀಷನಲ್ಲಿ ಬೆಳೆಯೋಕ್ ಬಿಡ್ತೀನಾ? ನೋ ವೇಸ್. ನೀನ್ ಇವತ್ತಿಂದ ನಾನು ಹೇಳ್ದಾಗೆ ಕೇಳಬೇಕು. ನಾನು ಪ್ರಾಪರ್ ಡಯಟ್ ಪ್ಲಾನಿಂಗ್ ಮಾಡ್ಕೊಡ್ತೀನಿ. ಓಕೆ? ನೀನ್ ಅಷ್ಟೆಲ್ಲ ತೊಂದ್ರೆ ತಗೊಳ್ಬೇಡ ನಿಖಿಲ್. ನಾನ್ ನನ್ ಮಗುನ್ ಚೆನ್ನಾಗಿ ನೋಡ್ಕೊಳ್ತೀನಿ. ಇದು ನಮ್ಮ ಮಗು ಮಾಯ. ಓ, ನೀನಿನ್ನೂ ಹೋಗಿಲ್ವೇನಮ್ಮ? ನಾನ್ ಬರ್ದ್ಕೊಟ್ ಟ್ಯಾಬ್ಲೆಟ್ ತಗೊಂಡ್ಯಾ? ಹಾ ಮೇಡಮ್, ತಗೊಂಡಿದ್ದೀನಿ. ಸರ್, ಅವತ್ ನನ್ ಮಿಸ್ ಆಗಿ ಒಂದ್ ರಿಪೋರ್ಟ್ ತೋರ್ಸುದ್ನಲ್ಲ, ಅದ್ ಇವ್ರದೇ. ಗೊತ್ತಾಯ್ತು. ಇವ್ರು ನನಗೆ ತುಂಬಾ ಬೇಕಾದವ್ರೆ. ಓ ಹೌದಾ? ನಂಗಿದ್ರ ಬಗ್ಗೆ ಇವ್ರೇನು ಹೇಳಲೇ ಇಲ್ಲ. ನಮ್ ಡಾಕ್ಟ್ರು ನೋಡಿದ್ರೆ ಅವ್ರ ಹೆಂಡತಿ ಇನ್ನೂ ಗರ್ಭಿಣಿನೇ ಆಗಿಲ್ಲ, ಆಗ್ಲೇ ಹೆಸರು ಹುಡ್ತಾ ಇದ್ದಾರೆ. ನೋಡು, ಇನ್ಮೇಲಾದ್ರೂ ನೀನ್ ನಾನ್ ಹೇಳ್ದಂಗ್ ಕೇಳು.
ಇವತ್ತಿನಿಂದ ನಿನ್ ಕೈಲಾದಷ್ಟು ಸಮಯ ನಿಖಿಲ್ ಜೊತೆ ಇದ್ದು ಹೇಗಾದ್ರೂ ಮಾಡಿ ನಿಖಿಲ್ನ ಇಲ್ಲಿಂದ ನಿಮ್ಮ ಅಪ್ಪನ ಮನೆ ಕರ್ಕೊಂಡು ಹೋಗು. ಇನ್ನಾವು ನಿಖಿಲ್ನನ್ನು ಮಾಯನನ್ನು ದೂರ ಮಾಡ್ಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ನಿಖಿಲು ಅವಳ ಕಡೆಗೆ ಹೊರಟೋಗ್ತಾನೆ. ಅವಳಿಗೆ ಹೆದ್ರಿ ನಾನು ಊರ್ ಬಿಟ್ಟು ಹೋಗ್ಬೇಕಾತ್ತೆ? ನಾನು ಈಗ್ಲೂ ಅವನ್ ಜೊತೆ ಇಲ್ಲೇ ತಾನೇ ಇದ್ದಿದ್ದು, ಆದ್ರೂ ಇಷ್ಟೆಲ್ಲ ಆಗಿದೆ. ನಾನು ಇಲ್ಲಿದ್ದೆ, ಅವನ್ ಹೀಗ್ ಮಾಡಿದಾನೆ. ಇನ್ನಲ್ಲಿ ಹೋದ್ರೆ ಏನ್ ಯೂಸು? ಅಲ್ಲ ಗೌತಮಿ, ಸ್ವಲ್ಪ ದಿನ ನೀವ್ ಅಲ್ಲಿದ್ರೆ ಅವನು ಅವಳಿಂದ ದೂರ ಇರ್ಬೋದಲ್ವಾ, ಅದಕ್ಕೆ ಹೇಳ್ದೆ. ಅತ್ತೆ, ನಮ್ ಮನೆ ಏನೋ 1000 ಕಿಲೋಮೀಟರ್ ದೂರದಲ್ಲಿದ್ಯಾ? 1 ಅವರ್ ಟ್ರಾವೆಲ್ ಮಾಡಿದ್ರೆ ಅಲ್ಲಿಂದ ಇಲ್ಲಿಗೆ ಈಸಿಯಾಗಿ ಓಡಾಡ್ಬೋದು. ಅವನು ಅಲ್ಲಿದ್ರು ಮತ್ತೆ ಕ್ಲಿನಿಕ್ ಇದೆ ಅಂತ ಹೇಳಿ ಮಾಯನ್ ಮೀಟ್ ಮಾಡೇ ಮಾಡ್ತಾನತ್ತೆ. ಇಡೀ ದಿನ ಬೇಕಾದ್ರೆ ಅವಳ ಜೊತೆ ಇದ್ದು ರಾತ್ರಿ ವಾಪಸ್ ಬರ್ತಾನಷ್ಟೆ. ನಾನ್ ಯಾವುದೇ ಕಾರಣಕ್ಕೂ ಇಲ್ಲಿಂದ ಹೋಗಲ್ಲ. ನೀನ್ ಹೇಳೋದು ಸರಿನೇ, ಆದ್ರೆ ಈಗ ನೀನ್ ಏನ್ ಮಾಡ್ಬೇಕು ಅಂತ ಇದ್ಯಾ ಗೌತಮಿ? ಸದ್ಯಕ್ಕೆ ನನಗೇನು ಅರ್ಥ ಆಗ್ತಿಲ್ಲ ಅತ್ತೆ. ಆದ್ರೆ ಒಂದಂತೂ ನಿಜ, ಆ ಮಾಯನ್ ಮಾತ್ರ ನಾನ್ ಸುಮ್ನೆ ಬಿಡಲ್ಲ. ನನ್ ಲೈಫಲ್ಲಿ ಆಟ ಆಡ್ತಿದ್ದಾಳೆ. ಅವಳಿಗಂತೂ ಒಂದ್ ಗತಿ ಕಾಣಿಸ್ತೀನಿ. ನೋಡು, ಏನೋ ಮಾಡಕ್ ಹೋಗಿ ಇನ್ನೇನೋ ಮಾಡ್ಕೊಳ್ಬೇಡ. ನೀನವತ್ತು ಆತ್ರ ಪಟ್ಟು ಆ ಮಾಯನೇನೋ ಮಾಡ್ತೀನಿ ಅಂತ ಹೋಗಿ ಕಾಡಿ ಕರ್ಕೊಂಡು ಹೋಗಿದ್ದಕ್ಕೆ ತಾನೆ ಇವತ್ತು ಈ ಎಡವಟ್ಟಾಗಿರೋದು. ನಾನ್ ಹೇಳ್ದಂಗ್ ಕೇಳು. ರಾತ್ರಿ ಅವನ್ ಬಂದಾಗ ಅವನ್ ಜೊತೆ ನೈವಾಗಿ ಮಾತಾಡು. ನೀನ್ ಅವನಿಗೆ ಎಷ್ಟು ಮುಖ್ಯ ಅನ್ನೋದ್ನ ಅವನಿಗೆ ಅರ್ಥ ಆಗೋ ತರ ಬಿಡಿಸ್ ಹೇಳು. ನೀನ್ ಅಷ್ಟ್ ಮಾಡಿದ್ರೆ ಮಿಕ್ಕದ್ನ ನಾನ್ ನೋಡ್ಕೊಳ್ತೀನಿ. ಆ ಮಾಯನಂತೂ ಈ ಮನೆ ಹೊಸ್ಲು ತುಳಿಯೋದಕ್ಕೂ ಬಿಡೋದಿಲ್ಲ. ನಿಮಗ್ ನೋಡಿದ್ರೆ ಹುಟ್ಟೋ ಮಗು ಬಗ್ಗೆ ಜವಾಬ್ದಾರಿನೇ ಇಲ್ಲ. ನೋಡಿಮ್ಮ, ನೀವು ಯಾವುದೇ ಕಾರಣಕ್ಕೂ ಸದ್ಯಕ್ಕೆ ಜರ್ನಿ ಮಾಡಕ್ ಹೋಗ್ಬೇಡಿ. ಸ್ವಲ್ಪ ದಿನ ನಿಮ್ ಕೆಲ್ಸಕ್ಕೆ ರೆಸ್ಟ್ ಕೊಡಿ. ನೀವು ರೆಸ್ಟ್ ಮಾಡ್ಬೇಕು. ಇವರೆಲ್ಲಿಗೆ ಹೋಗ್ತಾರೆ ಡಾಕ್ಟರ್? ಎಲ್ಲಿಗೂ ಹೋಗೋದಿಲ್ಲ. ಇಲ್ಲ, ಮನೆ ನಡ್ಸೋಕ್ ಕಷ್ಟ ಆಗುತ್ತೆ ಅಂತ ಕೆಲ್ಸಕ್ ಹೋಗ್ಬೇಕು ಅಂತಿದ್ರು. ನೋನು, ಇವ್ರಿಗೆ ಯಾವ ಪ್ರಾಬ್ಲಮೂ ಇಲ್ಲ. ನಾನು ಮಾತಾಡ್ತೀನಿ. ಡಾಕ್ಟರ್ ಹೇಳ್ಮೇಲೆ ಮುಗೀತು. ನೀನು ಎಲ್ಲೂ ಹೋಗೋ ಹಾಗಿಲ್ಲ. ಈಗ ಮಗು ಆರೋಗ್ಯನೇ ಮುಖ್ಯ ಅಲ್ವಾ? ನಾವು ತಾನೇ ಎಷ್ಟ್ ಹೇಳಕ್ಕಾಗುತ್ತೆ ನಿಖಿಲ್? ನೀವವ್ರ ಪರಿಚಯದವ್ರು ಅಂತೀರಾ, ನೀವೇ ಹೇಳ್ಬೇಕವ್ರಿಗೆ. ಮಗು ಮೇಲ್ ಪ್ರೀತಿ ಇದ್ರೆ ನಾವ್ ಹೇಳಿದ್ ಮತ್ ಕೇಳಿ. ನಿಖಿಲ್, ನನಗ್ ಮನೇಲಿ ಸ್ವಲ್ಪ ಕೆಲ್ಸ ಇದೆ, ನಾನು ಹೊರಡ್ತೀನಿ. ಮಾಯಾ, ನಾನೇ ನಿನ್ನ ಡ್ರಾಪ್ ಮಾಡ್ತೀನಿ, ಬಾ. ಪರವಾಗಿಲ್ಲ, ನಾನು ಆಟೋದಲ್ಲಿ ಹೋಗ್ತೀನಿ. ಮಾಯಾ, ಕುದಿವ ಮೌನ ಕೊಲ್ಲುವ ಮುನ್ನ ತಿರುಗಿ